ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸುಗಟೂರು ಹೋಬಳಿ ತೊತ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಟ್ನಹಳ್ಳಿ ಗ್ರಾಮದಲ್ಲಿ ದಲಿತ ಕೇರಿಗಳ ಚರಂಡಿಗಳನ್ನು ದುರಸ್ತಿಯಿಲ್ಲದ ಕಾರಣ ಸೊಳ್ಳೆಗಳು ಹೆಚ್ಚಾಗಿ ಇರುತ್ತವೆ ಮತ್ತು ಬೀದಿ ದೀಪಗಳು ಇರುವುದಿಲ್ಲ, ಸ್ವಚ್ಛತೆ ಇರುವುದಿಲ್ಲ. ಏಕೆ ದಲಿತ ಕುಟುಂಬಗಳು ವಾಸಿಸುವ ಹಳ್ಳಿಗಳಲ್ಲಿ ನಿರ್ಲಕ್ಷ್ಯ ತೋರಿಸುವ ತೊತ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲ್ಲೂಕು ಆಡಳಿತ, ಜಿಲ್ಲಾ ಆಡಳಿತ ಇದ್ದು ಇಲ್ಲದಂತಾಗಿದೆ. ದಯಮಾಡಿ ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಚಿಟ್ನಹಳ್ಳಿ ಗ್ರಾಮದ ದಲಿತ ಕಾಲೋನಿಗಳನ್ನು ಸ್ವಚ್ಛಗೊಳಿಸಬೇಕೆಂದು ಊರಿನ ದಲಿತ ಮಹಿಳೆಯರ ಆಶಾಭಾವವಾಗಿರುತ್ತದೆ. ಬ್ಯೂರೋ ರಿಪೋರ್ಟ್ ಎಸ್ಎನ್ ನ್ಯೂಸ್ ಕನ್ನಡ. ಜಿಲ್ಲಾ ಗ್ರಾಮಾಂತರ ವರದಿಗಾರರು ಮಡಿವಾಳ ಮುನಿರಾಜು, ತಾಲೂಕು ವರದಿಗಾರರು ಯಶೋಧ. ಸರ್, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಚಿಟ್ನಹಳ್ಳಿ ಗ್ರಾಮ, ತೊಟ್ಲಿ ಪಂಚಾಯಿತಿ, ಸುಗಟೂರು ಹೋಬಳಿ. ನಮ್ಮ ಊರಲ್ಲಿ ತುಂಬ ದಿನದಿಂದ ಚರಂಡಿ ಕ್ಲೀನ್ ಮಾಡಿಲ್ಲ, ಸ್ಲ್ಯಾಬ್ ಇಲ್ಲ, ದೀಪ ಇಲ್ಲ, ತುಂಬ ಅನುಕೂಲ, ಏನು ಫೆಸಿಲಿಟಿ ಏನೂ ಇಲ್ಲ. ಫುಲ್ ಡ್ರಿಂಕ್ಸ್ ಮಾಡ್ಕೊಂಡೆಲ್ಲ ಬರ್ತಾರೆ. ನೀರು ಫೆಸಿಲಿಟಿ ಇಲ್ಲ. ನಲ್ಲಿ ಹಾಕ್ಸ್ಬೇಕು ಮೇಯ್ನು. ನಲ್ಲಿ ನೀರೆಲ್ಲ ಆಫ್ ಮಾಡಿದ್ದಾದ್ಮೇಲೆ ಎಲ್ಲೋ 1-2 ಬಿನ್ಗೆ ಬರುತ್ತೆ. ಹೆಂಗೆ ಬೀದಿ ದೀಪ ಇಲ್ಲ ನೋಡಿ ಮೇಡಮ್, ನೀವೇ ನೋಡಿ. ಅದು ಸ್ಟಾರ್ಟಿಂಗ್ ಆಗ್ತಾರೆ, ಅದೆಲ್ಲ ಇದಾಗ್ಬಿಟ್ಟಿದೆ. ಅವರು ಪಾಪ ಇದ್ ಮಾಡ್ಕೊಂಡ್ರು ತುಂಬಾ ದಿನದಿಂದ. ಅವರು ಹೇಳ್ತಾರೆ ಏನಾದ್ರು ಕೊಟ್ರೆ ಅವರು ಮಾಡ್ತಾರೆ. ನಾವು ಅಮೌಂಟ್ ವಾಟರ್ ಮ್ಯಾನ್ ಪ್ರಾಬ್ಲಮ್ ಏನಿಲ್ಲ, ಬಟ್ ನೀರ್ ಬರಲ್ಲ. ವಾಟರ್ ಮ್ಯಾನ್ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರ ಟೈಮ್ ನೀರ್ ಹಾಕ್ತಾರೆ, ಜಾಸ್ತಿ ಹೊತ್ತೇ ಬಿಡ್ತಾರೆ. 1 ಅವರ್ಗಿನ್ನೂ ಜಾಸ್ತಿನೇ ಬಿಡ್ತಾರೆ ನೀರು. ಸ್ವಲ್ಪ ಆದ್ರೂ ಬರಲ್ಲ ಸರ್, ಆದ್ರೂ ನೀರ್ ಬರಲ್ಲ. ನೀರ್ ಬರೋ ಟೈಮ್ಗೆನೆ ಫಿಲ್ಟರ್ ಅಲ್ಲಿ ಫಿಲ್ಟರ್ಗೆ ಹಾಕೊಂತಾರೆ. ಕೇಳಿದ್ರೆ ವಾಟರ್ ಮ್ಯಾನ್ ಕೇಳಿದ್ರೆ ಅಲ್ಲಿ ಫಿಲ್ಟರ್ಗೆ ಹಾಕೊಂಡಿದ್ದಾರೆ, ನಾನೇನ್ ಮಾಡ್ಲಿ ಅಂತಾರೆ. ಮತ್ತೆ ಆಫ್ ಮಾಡ್ಬಿಡ್ತಾರೆ. ಇಲ್ಲ ಫಿಲ್ಟರ್ ಅಂದ್ರೆ ಫಿಲ್ಟರ್ ಅದೇ ಟೈಮಲ್ಲೇ ಫಿಲ್ಟರ್ ವಾಟರ್ ಮ್ಯಾನ್ ಸಪ್ರೇಟು, ಇದು ವಾಟರ್ ಮ್ಯಾನ್ ಸಪ್ರೇಟ್. ಇದ್ರು ವಾಟರ್ ಮ್ಯಾನ್ ಆಗಿ, ಆಮೇಲೆ ಅವರು ಫಿಲ್ಟರ್ ಅದೇನು ಅವರೇ ನೋಡ್ಕೊಂತ ಇದ್ರು. ಆಮೇಲೆ ಬೇರೆ ಸಪ್ರೇಟ್ ವಾಟರ್ ಮ್ಯಾನ್ ಮಾಡಿದ್ದಾರೆ, ಅವರು ಫಿಲ್ಟರ್ ಮಾಡಿದ್ದಾರೆ. ಪ್ರೈವೇಟ್ ಅದು, ಪ್ರೈವೇಟ್ ಇದ್ದು ಫಿಲ್ಟರ್ ನೀರು, ಪ್ರೈವೇಟ್ ಇದ್ದು. ಅವ್ರು ಈ ಟೈಮಲ್ಲಿ ಅಮ್ಮ ಹಾಕೊಳ್ಳೋದು ಅಂತಾರೆ, ಏನ್ ಮಾಡಕ್ಕಾಗುತ್ತೆ? ಯಾವಾಗ್ಲೂ ನಮ್ಮ ಕಾಲೋನಿಗೆ ಬಿಟ್ಟಾಗೆ ಅದು ಫಿಲ್ಟರ್ಗೂ ಅವಾಗೆ ಹಾಕೊಂತಾರೆ. ನೀರಿನ ಸಮಸ್ಯೆನೇ ಇದೆ ನೋಡಿ ಸರ್. ನೀವೇ ಏನಾದರೂ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ಚಂದನ ಸರ್, ಕಿರಣ್ ಅಂತ ಸರ್. ನನ್ನ ಹೆಸರು ಆಶಾ ಅಂತ. ನಮ್ಮ ಹೆಸರು ಅರ್ಚನಾ ಅಂತ. ನನ್ನ ಹೆಸರು ಪ್ರೇಮಿಳಾ. ನನ್ನ ಹೆಸರು ನಾವಿನಿ ಅಂತ. ವಿನಯ್, ಮುನೇಂದ್ರ, ಶ್ರೀನಿವಾಸ್ ಅಂತ. ವೆಂಕಟಪ್ಪ, ವೆಂಕಟೇಶಪ್ಪ. ಇಲ್ಲಿ ಬಾಣ ಕೇಳ್ತಾರೆ, ಎತ್ತಲ್ಲ ಏನಿಲ್ಲ, ಸುಮ್ಮನೆ ಏನು ಮಾತಾಡ್ಬೇಕು. ಎಲೆಕ್ಷನ್ ಟೈಮ್ ಬಂದ್ರೆ ಮಾತ್ರ ಇನ್ನೊಂದು ತಿಂಗಳಿದ್ದಂಗೆ ಬರ್ತಾರೆ. ಬೀದಿ ಲೈಟ್ ಚೆನ್ನಾಗಿದ್ಯಾ, ಮೋರಿ ಎಲ್ಲ ಕ್ಲೀನ್ ಆಗಿದ್ಯಾ, ಏನು ಫೆಸಿಲಿಟಿ ಬೇಕು ಏನು ಅಂತ. ಯಾರಾದ್ರೂ ವಿನ್ ಆಗ್ತಾರಲ್ಲ, ಗೆಲ್ತಾರಲ್ಲ, ಆವಾಗ ಹೊಟ್ಟೋಗ್ತಾರೆ. ಮತ್ತೆ ಇನ್ನೊಂದು ಎಲೆಕ್ಷನ್ಗೆ 5 ವರ್ಷಕ್ಕೋ 3 ವರ್ಷಕ್ಕೆ MLA ಎಲೆಕ್ಷನ್ ಎಲ್ಲ ಪಂಚಾಯತಿ ಎಲೆಕ್ಷನ್ ಬರುತ್ತಲ್ಲ, ಅವಾಗ ಬರ್ತಾರೆ. ಕೇಳಿದ್ರು ಅವಾಗ ಸರಿ ಆಯ್ತು ಮಾಡ್ತೀನಿ ಅಂತಾರೆ, ಮತ್ತೆ ಹೊಟ್ಟೋಗ್ತಾರೆ. ಯಾವಾಗ ಎಲೆಕ್ಷನ್ ಇರ್ತಾರೆ ಅವಾಗ ಬರ್ತಾರೆ, ಮತ್ತೆ ಮಕ್ಕ ಕೂಡ ಹಾಕಲ್ಲ. ಈ ರೋಡ್ ಹಂಗೆ, ಆ ಪಕ್ಕದ ರೋಡ್ ಹೋದ್ರೆ ಇನ್ನೂ ಅಧ್ವಾನ ಅದು. ಏನಿಲ್ಲ, ಲೆಟರ್ ಕೊಟ್ಟರು ರೆಸ್ಪಾಂಡ್ ಆಗಲ್ಲ. ಮತ್ತೆ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾರೆ, ಮತ್ತೆ ಅದನ್ನ ಅನ್ಲೋಡ್ ಮಾಡಲ್ಲ, ಮತ್ತೆ ಅದ್ರಲ್ಲೇ ಆಗಿ ಅದೆಲ್ಲ ಫುಲ್ಲು ಜಾಸ್ತಿ ಆಗಿ ಫುಲ್ಲು ಎತ್ತಿದ ಕಸ ಮತ್ತೆ ಅದೇ ಮಳೆ ಬಂದಾಗ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಪ್ರೆಗ್ನೆಂಟ್ ಅವ್ರು ಇರ್ತಾರೆ, ಬಾಣಂತಿರು ಇರ್ತಾರೆ, ಇನ್ಫೆಕ್ಷನ್ ಆಗಲ್ವಾ?
ಆಯ್ತು ಎಲೆಕ್ಷನ್ಗೆ ಮಾಡಿಸಿ ಸರ್. ಮನೆ ಎಲೆಕ್ಷನ್ ಲೈಟ್ ಬರ್ತಾ ಇತ್ತು, ಲೈಟ್ ಒಂದು 1.5 ತಿಂಗಳಿಂದ ಅಂಟ್ತಾ ಇಲ್ಲ. ಬರ್ತಾ ಇಲ್ಲ. ಹೌದು, ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಆಗುತ್ತಲ್ವ. ಇವಾಗ ಓಡಾಡ್ಬೇಕಾದ್ರೆ ಲೈಟ್ ಇಲ್ದೆ ಹೆಂಗ್ ಓಡಾಡಕ್ಕಾಗುತ್ತೆ? ಯಾವಾಗ್ಲೂ ಟಾರ್ಚ್ ಹಾಕೊಂಡೆ ಓಡಾಡಕ್ಕಾಗತ್ತಾ? ಅಂದ್ರೆ ರೋಡ್ಗಳು ಈ ಹಳ್ಳಿ ಕಡೆ ರೋಡ್ಗಳು ಚೆನ್ನಾಗಿದ್ರೆ ಲೈಟ್ ಇಲ್ಲ ಅಂದ್ರೆ ನಡೀತದೆ. ರೋಡ್ಗಳು ನೋಡಿ ಹಿಂಗ್ ಹಳ್ಳ ದಿನ ಇರೋ ರೋಡ್ಗಳಲ್ಲಿ ಲೈಟ್ ಇಲ್ಲ ಅಂದ್ರೆ ಹೆಂಗ್ ಓಡಾಡೋದು? ಆಮೇಲೆ ಲಾಸ್ಟ್ ಟೈಮ್ ಇಲ್ಲಿ ಯಾರೋ ಬಜಿಸಿರೋದ್ರಂತೆ ಚರಂಡಿ ಹತ್ರ. ನಮ್ಮ ಅಜ್ಜಿನೇ ಆ ಚರಂಡಿಯಲ್ಲಿ ಬಿದ್ದೇ ಹೋಗಿದ್ದು. ಆಗ್ಲೇ ನೀವು ಪಂಚಾಯತಿ ಬಂದಿಲ್ವಾ? ಯಾರು ಬಂದಿಲ್ಲ. ಅವರು ಬಂದಿಲ್ಲ ಇಲ್ಲಿ. ಯಾರು ಒಬ್ರು ಇಲ್ಲ ಈ ಕಡೆ. ಪಂಚಾಯತಿ ಗಮನಕ್ಕೆ ತಂದಿದ್ರಾ? ಹೇಳಿದೆ ಅವ್ರು ಹೇಳಿದ್ದಾರೆ ಎಲ್ಲ ಅವ್ರು, ಬಟ್ ಏನು ರೆಸ್ಪಾಂಡ್ ಆಗಿಲ್ಲ ಅವ್ರು. ಅವಾಗ ಬಂದ್ ಅವರೇ ನೋಡ್ಕೊಂಡು ಹೋದ್ರು. ಯಾವ್ದು ಇಲ್ಲ, ಈಗ ಖರ್ಚು ಹೇಳಿದ್ದಕ್ಕೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಳ್ತಾರಷ್ಟೇ. ಹೇಳಿದ್ದೆಲ್ಲ ಮಾಡಂಗಿದ್ರೆ ಹಿಂಗೇನಕ್ಕೆ ಇರ್ತಾ ಇತ್ತು? ನೀವು ಪಿಡಿಒ ಏನಾದ್ರು ಭೇಟಿ ಆಗಿದ್ರಾ? ಯಾಕೆ ಭೇಟಿ ಆಗಿಲ್ಲ ನೀವು? ಯೂಸ್ ಇಲ್ಲ ಅಲ್ವಾ ಸರ್? ಸುಮ್ಮನೆ ಹೇಳಿದ್ರು ಏನಾದ್ರು ಕೆಲಸ ಮಾಡಿದ್ರೆ ಏನು ಭೇಟಿ ಮಾಡ್ಬೋದು. ಅದು ನಮ್ಮೂರಲ್ಲಿರೋ ಮೆಂಬರ್ಗಳು ಗಮನಕ್ಕೆ ತರಬೇಕು. ನಾವೇ ಹೋಗಿ ಏನ್ ಮಾಡಕ್ಕಾಗುತ್ತೆ? ಮೆಂಬರ್ಗಳಿಗೆ ಇಲ್ದೇ ಇಂಟ್ರೆಸ್ಟ್ ನಾವು ತೋರಿಸಿದ್ರೆ ಅವ್ರು ಇಂಟ್ರೆಸ್ಟ್ ತೋರಿಸ್ತಾರೆ ಸರ್. ಅಲ್ಲ ನೀವು ವೋಟರ್ಸ್ ಅಲ್ವಾ? ಅವ್ರಿಗೆ ಗೊತ್ತಿರತ್ತೆ ತಾನೆ. ಇವಾಗ ಡೈಲಿ ಓಡಾಡೋರು ಇದೇ ಇದ್ರಲ್ಲೇ ಓಡಾಡ್ತಾರೆ, ಅವ್ರು ನೋಡಿರ್ತಾರೆ ತಾನೆ. ಇವತ್ತು ಬಂದು ಹೇಳಿದ್ರೆ ಏನ್ ಯೂಸು? ಮೀಡಿಯಾ ಮುಂದೆ ಬಂದಾಗಲ್ಲ ಹೇಳೋದು, ಯಾವಾಗ್ಲೂ ಹೇಳ್ಬೇಕು. ಮೀಡಿಯಾ ಅವ್ರು ಬರ್ದೇ ಇರೋಂಗ್ ನೋಡ್ಕೊಬೇಕು ಅವರು. ಹೌದು. ಈಗ ನೆಕ್ಸ್ಟ್ ಟೈಮ್ ನೀವು ಏನೇ ಇರಲಿ ಲೆಟರ್ ಮುಖಾಂತರ ಕೊಡಿ ನಿಮ್ಮ ಪಿಡಿಒ ಅವರಿಗೆ. ಚರಂಡಿ ಕ್ಲೀನ್ ಇಲ್ಲ, ದೀಪದ ಲೇಟ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಲೆಟರ್ ಮೂಲಕ ಕೊಡಿ. ಅಪಾಯಿಂಟ್ಮೆಂಟ್ ತಗೊಳ್ಳಿ. ಅಪಾಯಿಂಟ್ಮೆಂಟ್ ತಗೊಂಡು ಇಟ್ಕೊಂಡ್ರೆ ಕಾನೂನು ಪ್ರಕಾರ ಅದು ನಿಮ್ಮ ಪಿಡಿಒ ಮಾಡಿಲ್ಲ ಅಂದ್ರೆ ಇವ ಮುಖಾಂತರ ಹೋಗಿ ಇವ ಹತ್ರ ಕೆಲಸ ಮಾಡ್ಕೊಂಡು ಲೆಟರ್ ಮುಖಾಂತರ ಏನೂ ಇಲ್ಲ ಅಂದ್ರೆ ಮಾತಿನ ಮುಖಾಂತರ ಏನು ಕೆಲಸ ಮಾಡೋದು ಸರಿನಾ? ಓಕೆ ಸರ್. ಇನ್ನೇನು ಸಮಸ್ಯೆಗಳಿದೆ ನಿಮ್ದು? ಏನಿಲ್ಲ, ಅದೇ ಅಂಬೇಡ್ಕರ್ ಟಾಚ್ ಒಂದು ಮಾಡ್ಕೊಡ್ಬೇಕಾಯ್ತು ನಮ್ಮ ಇದಕ್ಕೆ. ಓಕೆ, ನಿಮ್ಮ ಭರವಸೆಗಳು ಏನೇನಿದ್ರು ಹೇಳೋ. ಅಂಬೇಡ್ಕರ್ ಟಾಚ್ ಒಂದು ಬೇಕಾ? ಹೌದು ಸರ್. ಆಮೇಲೆ ಸದ್ಯಕ್ಕೆ ಇವಾಗ ಸಮಸ್ಯೆಗಳಿದೆ ಅಷ್ಟೇ. ಮೇನ್ ಇದೆರಡು, ಲೈಟು ಚರಂಡಿ. ಲೈಟು ಚರಂಡಿ ಮತ್ತೆ ಆಗಾಗ ಬ್ಲೀಚಿಂಗ್ ಪೌಡರ್ ಹಾಕ್ಬೇಕು. ಅದು ಹೌದು. ಸೊಳ್ಳೆಗಳು ಜಾಸ್ತಿ, ಸೊಳ್ಳೆ ತುಂಬಾ ಜಾಸ್ತಿ ಸೊಳ್ಳೆ ಇದೆ. ಬ್ಲೀಚಿಂಗ್ ಪೌಡರ್ ಹಾಕೊಂಡು ಹೋಗ್ತಾರೆ ಪಕ್ಕದಿಂದ. ಹೌದು. ಅದು ಕ್ಲೀನ್ ಮಾಡಿ ಅವರು ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಕಡಿಮೆ ಆಗುತ್ತೆ. ಅದು ನಮ್ಗೆ ಬೇಕೀಗ. ಇನ್ನೇನು ಸಮಸ್ಯೆಗಳಿದೆ ನಿಮ್ಮ ಕಾಲೋನಿಯಲ್ಲಿ? ಸ್ಲ್ಯಾಬ್ ಹಾಕ್ಸ್ಬೇಕು. ಚರಂಡಿ ಸರಿಯಾಗಿ ಮುಚ್ಚಿಲ್ಲ. ಚರಂಡಿ ಮುಚ್ಚಕ್ಕೆ ಮಾಡ್ಕೊಡ್ಬೇಕು. ಸಣ್ಣಗ ಬರುತ್ತೆ ಮೇಡಮ್ ನೀರು. ನೀರ್ ಫೆಸಿಲಿಟಿನೂ ಅಷ್ಟೇ ಇದಾರೆ. ನಮ್ಮೂರಲ್ಲಿ ಇನ್ನೂ ಹಾಕಿಲ್ಲ. ಚರಂಡಿಗೆ ನೋಡಿ ನೀರ್ ಬರುತ್ತೆ, ಅಷ್ಟೊಂದು ಇದಿಲ್ಲ ಸರ್. ಕೆಲವ್ರ ಮನೆ ಹೈಟ್ ಇರುತ್ತೆ, ಕೆಲವ್ರ ಮನೆ ಡೌನ್ ಇರುತ್ತೆ. ಎಲ್ಲಾರು ನಲ್ಲಿ ತೆಗೆದ್ಬಿಟ್ರೆ ಹೆಂಗ್ ಬರುತ್ತೆ ನಮಗ್ ನೀರು? ಎಲ್ಲರೂ ಆಫ್ ಮಾಡೋ ಅಷ್ಟರಲ್ಲಿ ಬಂದ್ರೆ ಒಂದು 4-5 ಬಿಂಗೆ ಬರುತ್ತೆ ಅಷ್ಟೇ. ಬರೋರ್ಗ್ ಬರುತ್ತೆ, ಬರ್ದೇ ಇರೋರ್ಗೆ ಬರಲ್ಲ. ಬಿಡ್ತಾರೆ, ಬಟ್ ಸರಿಯಾಗಿ ಹತ್ತಲ್ಲ ಪೈಪ್ಗಳಿಗೆ, ನೀರ್ ಬರಲ್ಲ. ಹೇಳ್ತಿರ್ ಪಾಪ ಅವ್ರೇನ್ ಅವರು ಹೇಳಿ 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 ಜನಗಳಿಗೆ ಸುಸ್ತಾಗ್ಬಿಟ್ಟಿದ್ರು. ನಲ್ಲಿ ಹಾಕಿ ಹಾಕಿ ಅಂದ್ರೆ ಯಾರು ಹಾಕಲ್ಲ ಪಾಪ. ಅವ್ರು ಬಡ್ಕೊಂಡ್ ಹೊಟ್ಟೋಗ್ಬಿಡ್ತಾರೆ. ಚರಂಡಿ ಜಾಸ್ತಿ ಗಲೀಜ್ ಐತೆಣ್ಣ. ಯಾರು ತೆಗಿಸ್ತಾನೂ ಇಲ್ಲ, ಇದ್ರ ಮೇಲೆ ಕಲ್ಲು ಮುಚ್ತಾ ಇಲ್ಲ. ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆ ಯಾವಾಗಲೂ ತಿಂಗಳಿಗೊಂದ್ಸರಿ ಪೇಷಂಟ್ಗಳಾಗ್ತಾರೆ. ಇದರಲ್ಲಿ ಸೊಳ್ಳೆಗಳು ಬಂದು ಕುತ್ಕೊಂಡು ಕಚ್ಚಿ. ಆಮೇಲೆ ಲೈಟ್ ಇಲ್ಲ. ಮೊನ್ನೆ ನಮ್ಮ ಮಗು ಹಿಂಗೆ ಅಂಗಡಿಗೆ ಹೋಗ್ತಾ ಇದ್ದಾಳೆ, ನಾಯಿ ಕಚ್ಚಿದೆ ಕತ್ಲಲ್ಲಿ. ಯಾರು ಹೌದು ಇದಾವೆ. ಯಾರು ಇದನ್ನ ಕೇರೆ ಮಾಡ್ಕೊತಾ ಇಲ್ಲ. ಬರ್ತಾರೆ ಎಲೆಕ್ಷನ್ ಟೈಮ್ ಬರ್ತಾರೆ, ಓಟ್ ಹಾಕ್ರಿ ಅಂತ ಕೇಳ್ತಾರೆ. ಅವಾಗೇನೋ ಸುಮ್ಮನೆ ಚರಂಡಿ ಇದೆಲ್ಲ ಕ್ಲೀನ್ ಮಾಡಿಸ್ತಾರೆ, ಮತ್ತೆ ಅದನ್ನ ಎತ್ತೋದಕ್ಕೂ ಬರಲ್ಲ. ಯಾರು ಬರೋದು ಇಲ್ಲ ಈ ಕಡೆ. ಏನು ಏರಿಯಾದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಏನು ಕೇಳಲ್ಲ. ಎಲೆಕ್ಷನ್ ಅಲ್ಲಿ ಮಾತ್ರ ಬರ್ತಾರೆ, ಹೋಗ್ತಾರೆ ಅಷ್ಟೇ. ಬರ್ತಾರೆ, ಸತ್ತೋದಾಗ ಯಾರಾದ್ರೂ ಬರ್ತಾರೆ. ಇಲ್ಲ ಯಾರ ಹತ್ರನೂ ಹೋಗಿಲ್ಲ. ಆಕ್ಚುಲಿ ಮೆಂಬರ್ ಇರೋದೇ ನಮ್ಮ ಇರೋದು, ಅವರೇ ಕೇರ್ ಮಾಡ್ಕೊತಾ ಇಲ್ಲ. 24 ಗಂಟೆ ಹಿಂಗೆ ಓಡಾಡ್ತಾನೆ ಇರ್ತಾರೆ. ಸೊ ಇವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಯಾರು ಒಬ್ರು ಬಂದು ಕೇಳಲ್ಲ. ಹಳ್ಳಿನಲ್ಲಿ ನಾವು ಬದುಕೋದಕ್ಕೆ ಏನಕ್ಕೋಸ್ಕರ ಅವಾಗ ನಾವು ಕೇಳಿದ್ರೆ ಅವ್ರು ರೆಸ್ಪಾಂಡ್ ಆಗ್ತಾರೆ ಸರ್. ಯಾವ್ದೊಂದು ವಿಷಯನೇ ಆಗ್ಲಿ, ನಾವು ಮೆಂಬರ್ ಅಂತ ಏನಕ್ಕೆ ಮಾಡೋದು? ನಮ್ ಕಷ್ಟ ಸುಖ ನೋಡ್ಲಿ ಅಂತ ತಾನೇ ನಾವು ಮಾಡೋದು.
ಯಾರಾದ್ರೂ ಮೆಂಬರ್ ಆಗ್ಲಿಲ್ಲ ಪಂಚಾಯತ್ ಅಲ್ಲಿ ಯಾರು ಸಪೋರ್ಟ್ ಇದ್ರೆ ನಾವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಾವೇ ಹೋಗಿ ಏನ್ ಸರ್ ಮಾಡಕ್ಕಾಗತ್ತೆ ನಾವಲ್ಲಿ. ಹೌದು ಸರಿ ಸರ್ ಆಯ್ತು.